ದೈತ್ಯ ಗುರು ಶುಕ್ರಾಚಾರ್ಯ. ಯಾರಿದು? ಕಾಣಿಸುವುದಿಲ್ಲವೇ? ಯಾರು ನೀನು? ಅಂಧತ್ವ ನಿನಗಿರಬೇಕು. ನಿನ್ನ ಕಣ್ಣಿಗೆ ಕಾಣಿಸಲಿಲ್ಲವೇನೋ? ನಾವು ವಿಶ್ರಾಂತಿ ಮಾಡುತ್ತಿದ್ದದ್ದು. ನೀನು ಯಾರು? ನೀನು ಕುರುಡ ಮತ್ತು ಕಿವಿಡನೆ? ನನ್ನ ಧ್ವನಿ ಕೇಳಿಸುತ್ತಿಲ್ಲವೇ? ಇಲ್ಲ, ನಿನ್ನ ಕಣ್ಣಿನಿಂದ ನೋಡಲಾಗದೆ ಭೂಮಿಯ ಭಗವಂತ ನಾನು. ಈ ಸ್ಥಳಕ್ಕೆ ನೀನೇಕೆ ಬಂದಿದ್ದು? ಎಲ್ಲಿದ್ದಾರೆ ದೈತ್ಯರ ಗುರು ಶುಕ್ರಾಚಾರ್ಯ? ವಿಷ್ಣುವಿನ ಅಂತಹ ಶತ್ರು ಯಾರಿದ್ದಾರೆ? ಯಾರು ಅವನ ಶತ್ರುತ್ವದ ನಂತರವೂ ಜೀವಿಸಿದ್ದಾರೆ? ಅವನ ಹೆಸರು ದೈತ್ಯ ಗುರು ಶುಕ್ರಾಚಾರ್ಯ. ಚಕ್ರಧಾರಿ, ರಣನೀತಿ ಮಾಡಿದೆ ನಾನು. ಬರುತ್ತೇನೆ ನಾನು ನೀನು ಪ್ರಾರಂಭಿಸಿರುವ ಆಟವನ್ನಾಡಲು. ಏನಾಯ್ತು? ಭಗವಂತ ಕಂಸನ ಹೆಸರು ಕೇಳುತ್ತಲೇ ನಿಶ್ಚಲವಾದೆಯಾ? ಈ ತಾಪದಲ್ಲಿ ಶಿಲೆ ಏಕೆ ಆಗಿಬಿಟ್ಟೆ? ಅಥವಾ ವೃದ್ಧಾವಸ್ಥೆಯ ಕಾರಣ ನಿನ್ನಯ ಧ್ವನಿ, ನಿನ್ನಯ ಕಿವಿ, ನಿನ್ನ ಕಣ್ಣುಗಳು, ನಿನ್ನಯ ಬುದ್ಧಿಯು ಕುಂದಿ ಹೋಯಿತೇನು? ಎಲ್ಲಿದ್ದಾರೆ? ಎಲ್ಲಿದ್ದಾರೆ ನಿನ್ನ ಆ ಸ್ವಾಮಿ? ಎಲ್ಲಿದ್ದಾರೆ? ಯಾರು? ಶುಕ್ರಾಚಾರ್ಯ? ಹಾ, ಅದೇ ಶುಕ್ರಾಚಾರ್ಯ. ಹೇಗೆ ಇರುತ್ತಾರೆ? ಎಲ್ಲಿದ್ದಾರೆ ಆ ಶುಕ್ರಾಚಾರ್ಯ? ಹಾಗೆ ಹೇಳು. ಶುಕ್ರಾಚಾರ್ಯರನ್ನು ನೋಡಬೇಕೆ? ನಡಿ, ನನ್ನ ಹಿಂದೆ ಹಿಂದೆ ಬಾ. ವಿಡಂಬನೆ ಎಂದರೆ ಭಗವಂತ ಕಂಸನಿಗೆ ಇಂತಹ ತುಚ್ಛ ನೀಚನನ್ನು ಹಿಂಬಾಲಿಸಬೇಕಾಗಿದೆ. ಕಾರ್ಯವಾಸಿ ಕತ್ತೆಯ ಕಾಲನ್ನು ಹಿಡಿಯಬೇಕಲ್ಲ. ನಿಲ್ಲು, ನಿಧಾನ. ಇಂತಹ ಭಾರೀ ವಿನಾಶದ ನಂತರವೂ ಈ ಜೀವನದ ಪಥದಲ್ಲಿ ವಿಕಾಸದ ಪ್ರಯತ್ನ ಮಾಡುವುದೇ? ಭಯದ ಸ್ಥಾನದಲ್ಲಿ ದಯೆ ಮತ್ತು ಕರುಣೆಯೇ? ಈ ಭಾವನೆಯನ್ನು ಗೋಕುಲದಿಂದ ಅಳಿಸುತ್ತೇನೆ. ಇವರ ಮನದ ಒಳಗೊಳಗೆ ದ್ವೇಷ ಮತ್ತು ಅಸೂಯೆಯನ್ನು ತುಂಬುತ್ತೇನೆ. ಇವರೆಲ್ಲರನ್ನು ಅಮಾನವೀಯವಾಗಿಸುತ್ತೇನೆ. ಮಾನವೀಯತೆಯನ್ನು ವಿನಾಶ ಮಾಡುತ್ತೇನೆ. ಆದರೆ ಹಾಗೆ ಮಾಡುವ ಮಾರ್ಗ ಏನಿರಬಹುದು? ಕೆಟ್ಟದ್ದು ಅದೆಷ್ಟೇ ಶಕ್ತಿಶಾಲಿಯಾಗಿರ್ಲಿ, ಅದು ಒಳ್ಳೇದನ್ನ ಯಾವತ್ತೂ ಗೆಲ್ಲಕ್ಕಾಗಲ್ಲ. ಎಲ್ಲಿವರೆಗೂ ನಾನಿರ್ತೀನೋ ಯಾರಿಗೂ ಕೆಟ್ಟದಾಗೋದಕ್ ಬಿಡಲ್ಲ. ಅಜ್ಜಿ, ನೀವು ಚಿಂತೆ ಮಾಡ್ಬಿಡಿ, ಇನ್ನ ನಿಮ್ಮನ್ನ ನಾನೇ ನೋಡ್ಕೋತೀನಿ. ಏನಾಯ್ತು ಅಜ್ಜಿ? ಏನ್ ಯೋಚಿಸ್ತಿದ್ದೀರಾ? ಯೋಚಿಸ್ತಾ ಇದ್ದೆ, ನನ್ ಮಗ ಮಾಣಿಕ್ಯನೂ ಕೂಡ ನಿನ್ ಹಾಗೆ ಇದ್ದಿದ್ರೆ ಇವತ್ತು ನಂಗೆ ಇಂಥ ಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಆದ್ರೆ ಮದ್ವೆ ಆದ್ಮೇಲೆ ಅವನು ತನ್ನ ಹೆಂಡತಿನ ಕರ್ಕೊಂಡು ಬೇರೆ ಊರಿಗೆ ಹೋಗ್ಬಿಟ್ಟ. ಅವನಿಗೆ ಸ್ವಲ್ಪನೂ ಚಿಂತೆ ಇಲ್ಲ, ಅವನಮ್ಮ ಜೀವಂತವಾಗಿದ್ದಾಳೋ ಸತ್ತಿದ್ದಾಳೋ ಅಂತ. ಮಗನ್ಗೆ ಅಮ್ಮ ಆಗಿದ್ರು ಕೂಡ ನನ್ನನ್ನೀಗ ನೋಡ್ಕೋಬೇಕಾದವರು ಯಾರೂ ಇಲ್ಲಪ್ಪ. ಎಂತ ದುಸ್ಥಿತಿ ನನಗೆ. ಸರಳಾಜ್ಜಿ, ನೀವ್ ಚಿಂತೆ ಯಾಕೆ ಮಾಡ್ತೀರಾ? ನಿಮ್ ಮಗ ಮಾಣಿಕ್ಯಂಗೆ ಬಹಳ ಬೇಗ ಅವನ್ ತಪ್ಪಿನ ಅರಿವಾಗತ್ತೆ, ಮತ್ತವನು ನಿಮ್ಮ ಹತ್ರ ಬರ್ತಾನೆ. ಇಲ್ಲ, ಅವನು ಯಾವತ್ತೂ ಹಿಂದಿರುಗಿ ಬರೋದೇ ಇಲ್ಲ. ಯಾಕೆಂದ್ರೆ ಅವನ್ ಮನ್ಸಲ್ಲಿ ದಯೆ ಪ್ರೀತಿ ಇಲ್ಲವೇ ಇಲ್ಲ. ಅವನ್ಗೀಗ ಅವನ್ ಹೆಂಡ್ತಿನೇ ಅವನ್ ಜಗತ್ತಪ್ಪ. ಅವನ್ಗೆ ಅವನ್ ಸುಖನೇ ಮುಖ್ಯ ಆಗಿದೆ. ಅವನ್ ವಾಪಸ್ ಬರೋದೇ ಇಲ್ಲ. ನನ್ನ ಮಾರ್ಗವು ನನಗೆ ದೊರೆಯಿತು. ಇನ್ನು ನನ್ನ ಕಾರ್ಯ ಆದಂತೆಯೇ. ಏಕೆಂದರೆ ಮೊದಲ ಬಾರಿ ನಾನು ಗೋಕುಲದಲ್ಲಿ ಒಬ್ಬರ ಬಾಯಲ್ಲಿ ಮತ್ತೊಬ್ಬರ ದೂಷಣೆ ಕೇಳಿದ್ದು. ಹೇಗಿದ್ದರೂ ನನಗೆ ಕೆಟ್ಟ ವಿಚಾರವಂತರ ಅವಶ್ಯಕತೆ ಇದೆ. ಒಗ್ಗಟ್ಟು, ಉಪಕಾರ, ದಯೆ, ಕರುಣೆ ಸಮಾಪ್ತಿ ಮಾಡುವುದಕ್ಕೆ. ಸರಳಾಜ್ಜಿ, ಈಗ ನಿಮ್ ಮಗ ಮಾಣಿಕ್ಯ ಎಲ್ಲಿದ್ದಾನೆ? ಅವನು ಇಲ್ಲೇ ಪಕ್ಕದ ಹಳ್ಳಿಲೇ ಇರೋದು. ಆದ್ರೆ ನನ್ ಪಾಲಿಗೆ
ಅವನು ತುಂಬಾ ದೂರ ಇದ್ದಾನೆ. ನಾನು ಶೀಘ್ರವೇ ಆ ಮಾಣಿಕ್ಯನ ಬಳಿ ಹೋಗಬೇಕು. ಒಂದ್ ಮಾತ್ ಹೇಳ ಅಜ್ಜಿ. ಹೇಳು ಕೃಷ್ಣ. ನನ್ನ ಆತ್ಮ ಹೇಳ್ತಾ ಇದೆ, ನೀವು ನಿಮ್ ಮಗನ್ನ ಆದಷ್ಟು ಬೇಗ ಅವನ್ ಬದ್ಲಾಗಿರೋ ಸ್ವರೂಪ ಜೊತೆ ನಿಮ್ ಕಣ್ ಮುಂದೆ ಇರ್ತಾನೆ. ನಿಜಾನಾ ಕೃಷ್ಣ? ಹೀಗೆಲ್ಲ ನಿಜವಾಗ್ಲೂ ಸಾಧ್ಯ ಇದ್ಯಾ? ಖಂಡಿತ ಅಜ್ಜಿ. ಅಗ್ನಿಕುಂಡದಲ್ಲಿ ಹೇಗೆ ಬರಲಿ? ನಿಧಾನ ಸಾಗು. ನಿನ್ನ ಪರಿಚಯವೇನೆಂದು ಹೇಳಿದ್ದು ನೀನು? ಹಾ, ಈಗ ನೆನಪಾಯ್ತು. ಭೂಮಿಯ ಭಗವಂತನೆಂದು ಹೇಳಿದ್ದೆ ಅಲ್ಲವೇ ನಿನ್ನನ್ನು ನೀನು? ನೀನು ಭಗವಂತನಾದರೆ ನಿನ್ನಲ್ಲಿ ಎಷ್ಟು ದೌರ್ಬಲ್ಯವೇಕೆ? ನೀನು ನನಗಿಂತಲೂ ವಯಸ್ಸಲ್ಲಿ ಕೂಡ ಬಹಳ ಚಿಕ್ಕವನು. ಆದರೂ ನನ್ನ ಜೊತೆ ನಡೆಯಲು ನಿನಗೆ ಸಾಮರ್ಥ್ಯವೇ ಇದ್ದಂತಿಲ್ಲವಲ್ಲ. ನೀನು ನಿಜವಾದ ಭಗವಂತನಲ್ಲ. ಭಗವಂತನ ಅರ್ಥ ಗೊತ್ತೇನು? ಅವನು ಸರ್ವಶಕ್ತಿಶಾಲಿ. ಅಸಂಭವವನ್ನು ಸಂಭವ ಮಾಡುವವನು ಭಗವಂತ. ಆದರೆ ನೀನು ನೀನಂತೂ ಮಿಥ್ಯಾ ಭಗವಂತನೇ. ನಿನ್ನ ಕಾರಣದಿಂದ ಪೃಥ್ವಿಯಲ್ಲಿ ತ್ರಾಹಿಮಾಂ ತ್ರಾಹಿಮಾಂ ಎನ್ನುತ್ತಲೇ ಇರುತ್ತಾರೆ. ಏಕೆ? ಸತ್ಯವೋ ಅಲ್ಲವೋ? ನಿನಗೆ ಗೊತ್ತೇನು? ಒಬ್ಬ ನಿರರ್ಥಕ ರಾಜ ಒಳ್ಳೆ ರಾಜ್ಯವನ್ನೇ ನಾಶ ಮಾಡುತ್ತಾನೆ. ನೀನು ನನ್ನನ್ನು ಹೊಡೆದು ನಿನ್ನ ಮಾರ್ಗವನ್ನೇ ನಾಶ ಮಾಡಿಕೊಂಡೆ ಭಗವಂತ. ಇನ್ನು ನೀನು ಶುಕ್ರಾಚಾರ್ಯರನ್ನು ತಲುಪುವ ಮಾರ್ಗವನ್ನು ಎಂದಿಗೂ ಪ್ರಾಪ್ತ ಮಾಡಿಕೊಳ್ಳಲಾರೆ. ಅಲ್ಲಿ ಏನು ನೋಡುತ್ತಿರುವೆ ಭೂಮಿಯ ಭಗವಂತ? ಏನು? ನಡಿ. ಎಲ್ಲಿಯವರೆಗೂ ನಾನು ಶುಕ್ರಾಚಾರ್ಯರನ್ನು ಭೇಟಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ವೃದ್ಧನನ್ನು ಸಹಿಸಿಕೊಳ್ಳಬೇಕು. ನಂದರಾಜ, ಏನ್ ಯೋಚಿಸ್ತಿದ್ದೀರಾ? ಗೋಕುಲನ ಬಿಟ್ಟು ಹೋಗೋದೇ ಒಳ್ಳೇದು ಅಂತ ನಾನು ಯೋಚಿಸ್ತಿದ್ದೆ. ಗೋಕುಲನ ಬಿಡ್ಬೇಕಾ? ನೀವೇನ್ ಹೇಳ್ತಿದ್ದೀರಾ? ಹೌದು ಯಶೋದೆ, ನಾವಿಲ್ಲಿಂದ ಬೇರೆ ಕಡೆಗೆ ಹೋಗೋದೇ ಒಳ್ಳೇದು. ನೀವಿದೆಂತ ಮಾತಾಡ್ತಿದ್ದೀರಾ ನಂದರಾಜ? ನಾನ್ ನಿಜ ಹೇಳ್ತಿದ್ದೀನಿ ಯಶೋದೆ. ನೀನೇ ಯೋಚಿಸ್ ನೋಡು. ಯಾವಾಗ ಗೋಕುಲದ ಮೇಲೆ ನಕಾರಾತ್ಮಕ ಶಕ್ತಿಗಳ ಆಕ್ರಮಣ ಆಗಿದೆಯೋ ಅದರ ಗುರಿ ನಮ್ಮ ಪರಿವಾರ ಅಥವಾ ನಮ್ಮ ಕೃಷ್ಣನ್ ಮೇಲೆ ಆಗಿರೋದು. ಅದಕ್ಕೆ ನಾವಿಲ್ಲಿಂದ ಹೋಗೋದೇ ಎಲ್ರಿಗೂ ಒಳ್ಳೇದು ಅಂತ ನನಗನ್ನಿಸ್ತಿದೆ. ನಂದರಾಜ, ನೀವ್ ಏನ್ ಹೇಳ್ಬೇಕು ಅಂತಿದ್ದೀರಾ? ಯಶೋದೆ, ಈಗ ನಾವಿಲ್ಲಿಂದ ಹೊರಟು ಹೋದ್ರೆ ಆಗ ಗೋಕುಲ ಸುರಕ್ಷಿತವಾಗಿರುತ್ತೆ. ನೀವ್ ಹೇಳೋದ್ರ ಅರ್ಥ ಎಲ್ಲ ಸಮಸ್ಯೆ ಮತ್ತೆ ಅಪಾಯಕ್ಕೆ ಕಾರಣ ನನ್ನ ಕಂದನ? ಇದನ್ನೇ ಹೇಳ್ಬೇಕು ಅಂತಿದ್ದೀರಲ್ಲ? ಮತ್ ಯಾಕೆ ಸುಮ್ನಾದ್ರಿ? ಹೇಳ್ಬಿಡಿ. ನಿನ್ನೆವರೆಗೂ ಈ ನನ್ ಕಂದ ಇಡೀ ಗೋಕುಲದ ರಕ್ಷಕನಾಗಿದ್ದ. ಆದ್ರೆ ಇವತ್ತು ಎಲ್ಲಾ ಸಮಸ್ಯೆಗಳ ಮೂಲ ಆಗ್ಬಿಟ್ನಾ? ಯಾಕಂದ್ರೆ ಇವತ್ತು ಅವನು ಗೋಕುಲನ ಸಮಸ್ಯೆಗಳಿಂದ ರಕ್ಷಿಸ್ಲಿಲ್ಲ. ಅದಕ್ಕೆ ತಾನೆ? ಇಲ್ಲ ಯಶೋದೆ, ನಾನ್ ಹೇಳಿದ್ರ ತಾತ್ಪರ್ಯ ಇದಲ್ಲ. ನಮ್ಮ ಮಗ ಕೃಷ್ಣ ಎಲ್ಲ ಅಪಾಯದ ಮೂಲ ಅಲ್ಲ. ಆದ್ರೆ ಇದು ನಿಜಾನೇ. ಯಾವಾಗ ಕೃಷ್ಣನ್ ಜನನ ಆಯ್ತೋ ಆಗ್ಲಿಂದ ನಕಾರಾತ್ಮಕ ಶಕ್ತಿಗಳ ಪ್ರಕೋಪ ಹೆಚ್ಚಾಗಿದೆ. ಅದಕ್ಕೆ ನಾವು ಇಲ್ಲಿಂದ ಹೊರಟು ಹೋಗ್ಬೇಕು. ಇಲ್ಲಾಂದ್ರೆ ಗೋಕುಲ ಜನರು ನೆಮ್ಮದಿಯಿಂದ ಬದುಕಕ್ಕಾಗಲ್ಲ. ನಂದರಾಜ, ನೀವೀ ಮಾತನ್ನ ವಿಶ್ವಾಸದ ಜೊತೆ ಹೇಳ್ತಿದ್ದೀರಾ?
ನಾವೆಲ್ಲ ಇಲ್ಲಿಂದ ಹೊರಟು ಹೋದ್ಮೇಲೆ ಕಂಸ ಅಥವಾ ಅವನ್ ರಾಕ್ಷಸರ ಆಕ್ರಮಣ ಗೋಕುಲದ ಮೇಲೆ ಆಗೋದಿಲ್ವಾ? ಹಾಗಾಗದೆ ಇರಬಹುದು. ಇರಬಹುದು. ಇದರರ್ಥ ಆಕ್ರಮಣ ಆಗ್ಲೂಬಹುದು. ನೀವೇನಾದ್ರೂ ಯೋಚಿಸಿದಿರಾ ಆ ಅಪಾಯದ ಸಮಯದಲ್ಲಿ ಈ ಜನರು ಅದನ್ನೆಲ್ಲ ಹೇಗೆ ಎದುರಿಸ್ತಾರೆ ಅಂತ? ಮನುಷ್ಯರು ಪರಿಸ್ಥಿತಿಗೆ ತಕ್ಕ ಹಾಗೆ ತಮಗ್ ತಾವೇ ಗಟ್ಟಿಯಾಗ್ತಾರೆ. ಗಟ್ಟಿಯಾಗೋಕಾಗಲ್ಲ ನಂದರಾಜ. ಗೋಕುಲದ ಜನರು ಈ ಪರಿಸ್ಥಿತಿನ ತಾವೇ ಎದುರಿಸೋಕಾಗಲ್ಲ. ಯಾಕಂದ್ರೆ ಯಾವಾಗ್ಲೇ ಗೋಕುಲದ ಮೇಲೆ ಅಪಾಯ ಬಂದ್ರು ಆ ಸಮಸ್ಯೆಗೆ ಪರಿಹಾರನ ಒಂದು ನೀವ್ ಕೊಟ್ಟಿದ್ದೀರಾ, ಇಲ್ಲ ಕೃಷ್ಣ ಮಾಡಿದಾನೆ. ನನಗಂತೂ ಆಶ್ಚರ್ಯ, ನಿಮ್ ಮನ್ಸಲ್ಲಿ ಈ ವಿಚಾರ ಹೇಗ್ ಬಂತು ಅಂತ. ನಾವ್ ಗೋಕುಲನ್ ಬಿಟ್ಟು ಹೋಗ್ಬೇಕಾ? ಯಶೋದೆ, ನಾವೀಗ ಗೋಕುಲನ ಬಿಟ್ಟು ಹೋಗೋಕೆ ನನಗ್ ದುಃಖ ಇಲ್ಲ ಅಂತಲ್ಲ. ನಮ್ ಪೂರ್ವಜರ ಆತ್ಮ ಇಲ್ಲೇ ಇದೆ. ಮತ್ತೆ ದೂರ ಮಾಡ್ಬಿಡಿ ಈ ವಿಚಾರನ ನಂದರಾಜ. ಗೋಕುಲ ನಮ್ಮೆಲ್ಲರ ಭೂಮಿ. ನಮ್ಗೆ ಈ ಮಣ್ಣಿನ ಜೊತೆ ಸಂಬಂಧ ಇದೆ. ಬೇರಿಲ್ದೆ ಯಾವ ಮರನೂ ಜೀವಂತ ಇರೋದಿಲ್ಲ. ಭೂಮಿ ಈ ಬೇರನ್ನ ಹಿಡ್ಕೊಂಡ್ರೇನೆ ಆ ಮರಕ್ಕೆ ಅಸ್ತಿತ್ವ ಇರೋದು ನಂದರಾಜ. ಹಾಗೆ ನಂದರಾಜ, ನೀವು ಒಂದ್ಸಲನಾದ್ರೂ ಕಂದನ್ ಬಗ್ಗೆ ಯೋಚಿಸ್ಲಿಲ್ವಾ? ಈ ಸಂಪೂರ್ಣ ಗೋಕುಲ ಅವನ ಪರಿವಾರ, ಅವನ ಅಪ್ಪನೇ ಅವನನ್ನ ತನ್ನ ಪರಿವಾರದಿಂದ ದೂರ ಮಾಡ್ತಾರೆ ಅಂತ ಅವನಿಗೆ ಗೊತ್ತಾದಾಗ ಅವನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ. ಯಶೋಧೆ, ನಾನು ನಿನ್ ಮಾತನ್ನ ಒಪ್ಪಲ್ಲ ಅಂತಲ್ಲ, ಆದ್ರೆ ಏನ್ ಮಾಡೋದು? ನಾವೆಲ್ಲಿಂದ ಹೋಗೋದ್ರಿಂದಾನೇ ಗೋಕುಲ ಜನಕ್ಕೆ ಒಳ್ಳೇದು. ಯಶೋಧೆ, ನೀನು ಗಟ್ಟಿ ಆಗ್ಲೇಬೇಕು. ಎಲ್ಲ ಮೋಹನು ತ್ಯಜಿಸ್ಲೇಬೇಕು. ಇನ್ನು ನಮ್ಮ ಕೃಷ್ಣನ್ ವಿಷಯ ಹಂಗೆ ನಾನರ್ಥ ಮಾಡಿಸ್ತೀನಿ. ಆ ಮುದುಕಿಯ ಮಗ ಇಲ್ಲೇ ಎಲ್ಲೋ ಇರಬೇಕು. ಆದರೆ ಅವನ್ಯಾರು? ನಾಣ್ಯಗಳನ್ನ ಕೊಡಿಲ್ಲಿ. ಬಿಟ್ಬಿಡಿ, ಬಿಟ್ಬಿಡಿ ನನ್ ಕೈನ. ಕೊಡು ಅನ್ನಲ್ಲ, ಬಿಟ್ಬಿಡಿ. ಕೊಡು ಅಷ್ಟೇ. ಇರೋದನ್ನೆಲ್ಲ ಕೊಡು ನನ್ಗೆ. ಕೊಡು ನಾಣ್ಯನ. ಕೊಡು, ಕೊಡು ನಾಣ್ಯ, ಕೊಡು. ಬಿಡು. ಅಯ್ಯೋ, ಇದ್ರಲ್ಲೇನು ಇಲ್ಲ. ನಾಣ್ಯ ಎಲ್ಲಿದೆ? ಎಲ್ಲಿಂದ ತಗೊಂಡ್ ಬರ್ಲಿ ನಿಮ್ಗೆ ನಾಣ್ಯಗಳನ್ನ? ನನ್ಗದೆಲ್ಲ ಗೊತ್ತಿಲ್ಲ. ಎಲ್ಲಿಂದಾದ್ರೂ ತಗೊಂಬಾ. ನನಗ್ ನಾಣ್ಯಗಳು ಬೇಕು. ಜೂಜುನ್ ಮನೆಗೆ ಹೋಗ್ಬೇಕು, ಜೂಜಾಡ್ಬೇಕು. ಬೇಗ ಹೋಗು, ದುಡ್ಡು ತಗೊಂಬಾ. ಉಳಿಸಿದ ಎಲ್ಲ ದುಡ್ಡನ್ನು ನೀವೇ ಜೂಜು ಮತ್ತೆ ಕುಡಿಯೋದಕ್ಕೆ ಹಾಳ್ ಮಾಡಿದ್ದೀರಾ. ಈಗ ಏನಿದೆ ನನ್ನ ಹತ್ರ ಕೊಡೋದಕ್ಕೆ ನಿಮ್ಗೆ? ಮನೆ ಬಿಟ್ಟು ಬಂದ್ಮೇಲೆ ನೀವಂತೂ ಯಾವ ಕೆಲ್ಸಕ್ಕೂ ಹೋಗ್ತಾ ಇಲ್ಲ. ನೀವ್ ಎಲ್ಲಿ ಕೆಲ್ಸ ಕೇಳಕ್ ಹೋದ್ರು ನಿಮ್ಮನ್ ಬೇಡ ಅಂತಾರೆ. ಬಾಯ್ ಮುಚ್ಚು. ನಿನ್ಗೆ ಹೊಟ್ಟೆಗಾಗ್ತಿಲ್ವಾ? ಹೊಟ್ಟೆ ತುಂಬಿಸ್ತಾ ಇದೀನಿ ತಾನೆ? ಹೌದು, ನೀವೇ ನನ್ನ ನೋಡ್ಕೋತಿದ್ದೀರಾ. 4 ದಿನದಿಂದ ನೀರೇ ನನ್ಗೆ ಆಹಾರ ಆಗೋಗಿದೆ. ಇದೆಲ್ಲ ನಿಮ್ ಕುರುಡಿ ತಾಯಿನ ಬಿಟ್ಟು ಬಂದಿದ್ ಪಾಪದ ಫಲನೇ. ನೀನು ಬಾಯಿ ಮುಚ್ಕೊಂಡಿರು. ನನ್ಗೆ ಪಾಪ ಪುಣ್ಯದ ಬಗ್ಗೆ ಹೇಳ್ಕೊಡ್ಬೇಡ. ನನ್ಗೆ ನಾಣ್ಯಗಳು ಬೇಕಷ್ಟೇ. ಎಲ್ಲಾದ್ರೂ ಹೋಗು, ನಾಣ್ಯಗಳನ್ನ ತಗೊಂಬಾ. ಹಿಂಸೆ, ಮದಿರೆ, ಜೂಜು, ಲೋಭ, ಜಗತ್ತನ್ನು ವಿನಾಶ ಮಾಡಲು ಇದುವೇ 4 ಮುಖ್ಯ ಲಕ್ಷಣಗಳು. ಮತ್ತು ನನ್ನ ಈ ವಿನಾಶ ಕಾರ್ಯಕ್ಕೆ ಈ 4 ಲಕ್ಷಣಗಳ ಜೊತೆ ಒಬ್ಬ ಅಸ್ತ್ರ ಸಿಕ್ಕಿದ್ದಾನೆ. ಇನ್ನು ಗೋಕುಲವಾಸಿಗಳನ್ನು ಅವರ ವಿನಾಶದಿಂದ ಯಾರೂ ಕಾಪಾಡಲಾರರು. ನಾಣ್ಯ ತಂದ್ಕೊಡು. ತಮ್ಮವರು ತಮಗೇ ವೈರಿಗಳಾಗಿ ಹೋದರೆ ಯಾರು ಯಾರನ್ನು ತಾನೇ ಕಾಪಾಡುತ್ತಾರೆ? ಕಂದ, ನೋಡು, ನಾನ್ ಸರಳಾ ಅಜ್ಜಿನ್ ಕರ್ಕೊ ಬಂದೆ. ಎಲ್ಲಿವರೆಗೂ ಇವ್ರ ಮನೆ ಸರಿ ಹೋಗೋದಿಲ್ವೋ ಅಲ್ಲಿವರೆಗೂ ಇವ್ರು ಇಲ್ಲೇ ಇರ್ತಾರೆ. ಯಾಕಪ್ಪ, ನಾನ್ ಮಾಡಿದ್ ಸರಿನಾ? ಒಳ್ಳೇದ್ ಮಾಡ್ದೆ. ಮತ್ತೆ ನಿಂಗೆ ಗೊತ್ತಾ ಅಮ್ಮ, ಸರಳಾ ಅಜ್ಜಿ ಜೊತೆ ನಾನೊಂದು ರಾಜಿ ಕೂಡ ಮಾಡ್ಕೊಂಡೆ. ಪ್ರತಿದಿನ ರಾತ್ರಿ ಸರಳಾ ಅಜ್ಜಿ ನನ್ಗೊಂದ್ ಕಥೆನೂ ಹೇಳ್ತಾರೆ. ಇದಂತೂ ಇನ್ನೂ ಒಳ್ಳೆ ವಿಷಯ. ಸರಿ ಕಂದ, ನೀನು ಅಜ್ಜಿನ ಕರ್ಕೊಂಡು ಒಳಗ್ ಹೋಗು. ಕೈಕಾಲ್ ಮುಖ ತೊಳ್ಸಿ ಕೂರ್ಸು, ನಾನು ಊಟ ಬಡಿಸ್ತೀನಿ. ಸರಿ ಅಮ್ಮ, ಬನ್ನಿ ಅಜ್ಜಿ. ನೋಡ್ತಿದ್ದೀರಲ್ಲ ನಂದರಾಜ, ಕೃಷ್ಣ ಗೋಕುಲದ ಜನರನ್ನ ಎಷ್ಟು ಹಚ್ಕೊಂಡಿದ್ದಾನಂತ. ಇಲ್ಲಿನ ಪ್ರತಿ ವ್ಯಕ್ತಿ ಮೇಲೆ ಅವನಿಗೆ ಪ್ರೀತಿ ಇದೆ. ನೀವು ಅವನನ್ನ ಅವರೆಲ್ಲರಿಂದ ಬೇರೆ ಹೇಗ್ ಮಾಡೋಕಾಗತ್ತೆ? ಅವನ ಗೆಳೆಯರಿಂದ ಹೇಗ್ ಬೇರೆ ಮಾಡೋಕಾಗತ್ತೆ? ಇಲ್ಲಿಂದ ದೂರ ಹೋದ್ಮೇಲೆ ಕಂದ ಖುಷಿಯಾಗಿರೋಕಾಗತ್ತಾ? ನೀವ್ ಖುಷಿಯಾಗಿರೋಕಾಗತ್ತಾ ಹೇಳಿ? ನಂದರಾಜ, ಜೀವನದ ನಿಜವಾದ ಖುಷಿ ಸಂಬಂಧಗಳ ಬಂಧನ. ಮತ್ತೆ ಅದನ್ನ ಬಿಟ್ಟು ಹೋದ್ರೆ ಕೇವಲ ದೇಹ ಜೀವಂತವಾಗಿರುತ್ತಷ್ಟೇ, ಆತ್ಮ ಅಲ್ಲ.
ಇನ್ನು ಎಲ್ಲಿ ಕರೆದೊಯ್ಯುವೆ? ಯಾರನ್ನು ನೋಡ ಬಯಸುವೆಯೋ ಅವನು ಇದೇ ಗುಹೆಯಲ್ಲಿ ಇರುತ್ತಾನೆ. ಇಲ್ಲಂತೂ ಯಾರು ಕಾಣುತ್ತಿಲ್ಲ. ಎಲ್ಲಿದ್ದಾರೆ ದೈತ್ಯ ಗುರು ಶುಕ್ರಾಚಾರ್ಯ? ಸರಿಯಾಗಿ ನೋಡು ಈ ಚಿತ್ರಕಲೆಗಳನ್ನು. ಎಲ್ಲದರಲ್ಲೂ ಅವರೇ ಇದ್ದಾರೆ. ಈಗ ಎಲ್ಲಿ ಹೋಗುತ್ತಿರುವೆ ಮುದಿ? ಈಗ ಎಲ್ಲಿ ಕರೆದೊಯ್ಯುವೆ? ನಿಲ್ಲು. ಇದೆಲ್ಲ ಏನು? ಇಲ್ಲೇ ಬರುವುದಿದ್ದರೆ ಮೊದಲೇ ಹೇಳಲೇನು? ಇಲ್ಲಿಗೆ ಕರೆತಂದೆ ನನ್ನನ್ನು? ಇದಕ್ಕಾಗಿ ಈಗ ನನಗೆ ವಿಷ್ಣುವಿನ ಶತ್ರು ಶುಕ್ರಾಚಾರ್ಯರನ್ನು ಭೇಟಿಯಾಗುವುದಿಲ್ಲದಿದ್ದರೆ ಇದೇ ಕ್ಷಣ ಇದೇ ದಂಡದಿಂದ ಭೇದಿಸುತ್ತಿದ್ದೆ ನಿನ್ನನ್ನು. ಸ್ವಲ್ಪ ಸಮಯ ಪೂರ್ವ ನಾನು ಈ ದಂಡವನ್ನು ಇಲ್ಲೇ ಮರೆತಿದ್ದೆನು. ನಿನ್ನನ್ನು ನೋಡಿ ನನ್ನ ಮನದಲ್ಲಿ ಒಂದು ವಿಚಾರ ಬಂದಿತು. ನೀನು ನನ್ನ ರಕ್ಷಕನಾಗಿ ನನ್ನನ್ನು ಇಲ್ಲಿಗೆ ಕರೆತರುವೆ ಎಂದು ನೀನು ಸಹ ಬಂದೆ. ಇನ್ನು ನನ್ನ ಕಾರ್ಯವಾಯಿತು. ನೀನಿನ್ನು ಹೊರಡಬಹುದು. ತುಚ್ಛ ಪ್ರಾಣಿ! ಭೂಮಿಯ ಭಗವಂತ ನಾನು, ಭಗವಂತ ಕಂಸ. ಈ ಪರಿಹಾಸ್ಯದ ಪರಿಣಾಮ ಒಳ್ಳೆಯದಾಗದು. ನಾನು ನನ್ನ ಅಜ್ಜಿಯಿಂದ ಕೇಳಿದ್ದು, ಯಾವಾಗ ಕಲಿಯುಗ ಬರುತ್ತೋ ಆಗ ಮಕ್ಕಳು ಅವರ ಅಪ್ಪ ಅಮ್ಮನ್ಗೆ ಗೌರವ ಕೊಡೋದಿಲ್ಲ. ಗಂಡ ತನ್ನ ಹೆಂಡತಿಗೆ ಗೌರವ ಕೊಡೋದೇ ಇಲ್ಲ. ಅವನಿಗೆ ಅವನ್ ಸುಖ, ಅವನ್ ಸಂತೋಷನೇ ಹೆಚ್ಚಾಗ್ಬಿಡತ್ತೆ. ನೀವು ಹೋಗ್ಬೇಡಿ ನನ್ನನ್ನ ಬಿಟ್ಟು. ನೀವು ಹೋದ್ರೆ ನನಗೆ ಯಾರ್ ದಿಕ್ಕು? ನೋಡು, ಈಗ ನೀನ್ ನನ್ ಜೊತೆ ಬರೋದಿದ್ರೆ ಬರ್ಬೋದು, ಇಲ್ದಿದ್ರೆ ಈ ಜಗತ್ನಲ್ಲಿ ಹೆಂಗಸರ ಅಭಾವ ಇಲ್ಲ. ಗೊತ್ತಾಯ್ತಾ? ಸರ್ಕೋ. ಎಲ್ಲಿ ಹೆಣ್ಣಿಗೆ ಗೌರವ ಇರೋದಿಲ್ವೋ ಅಂತ ಕಡೆ ದರಿದ್ರ ಮತ್ತೆ ಕೆಟ್ಟ ಸಂಸ್ಕಾರ ವಾಸ ಮಾಡತ್ತೆ. ಎಲ್ಲಿ ಹೆಣ್ಣಿಗೆ ಗೌರವ ಸಿಗತ್ತೋ ಅಂತ ಕಡೆ ದೇವತೆಗಳ ವಾಸ ಇರತ್ತೆ. ಮಾಣಿಕ್ಯ, ಯಾರಮ್ಮ ನೀವು? ನಿನ್ನ ಬಯಕೆ, ನಿನ್ನ ಸಮಸ್ಯೆಗಳ ಉತ್ತರ, ನಿನ್ನ ದುಃಖಕ್ಕೆ ಅಂತ್ಯನಾಗಿ. ಅರ್ಥ ಆಗಿಲ್ಲ. ನಾನು ನಿನಗೆ ಜಗತ್ತಿನ ಎಲ್ಲ ಸುಖ, ಎಲ್ಲ ವೈಭವವನ್ನು ಕೊಡಬಲ್ಲೆ. ಆದ್ರೆ ನನಗೆ ನಿಮ್ ಬಗ್ಗೆ ಗೊತ್ತೇ ಇಲ್ಲ. ನೀವು ನನಗೆ ಯಾಕೆ ಸಹಾಯ ಮಾಡ್ಬೇಕು ಅಂತಿದ್ದೀರಿ? ಜಗತ್ತಿನ ನಿಯಮ ಒಂದೇ, ಒಂದು ಕೈಯಲ್ಲಿ ಪಡೆದು ಇನ್ನೊಂದು ಕೈಯಲ್ಲಿ ಕೊಡುವುದು. ಅಂದ್ರೆ ಅರ್ಥಾತ್ ನಾನು ನಿನಗೆ ಸಹಾಯ ಮಾಡುವೆ ಮತ್ತು ಬದಲಾಗಿ ನೀನು ನನಗೆ ಸಹಾಯ ಮಾಡುವೆ. ನನ್ನಂತ ಒಬ್ಬ ಬಡಪಾಯಿ ನಿಮ್ಗೆ ಹೇಗ್ ಸಹಾಯ ಮಾಡಕ್ಕಾಗುತ್ತೆ? ನೀನು ನನಗೆ ಸಹಾಯ ಮಾಡಬಹುದು, ಗೋಕುಲದ ವಿನಾಶದಲ್ಲಿ. ಗೋಕುಲದ ವಿನಾಶ? ಇಲ್ಲ, ನಾನ್ ನಿಮ್ಗೆ ಇಂಥ ಸಹಾಯ ಮಾಡೋದಕ್ಕಾಗೋದಿಲ್ಲ. ಇದು ನಿನ್ನ ಅಂತಿಮ ನಿರ್ಣಯವೇ? ವಿನಾಶ ಕಾಲೇ ವಿಪರೀತ ಬುದ್ಧಿ. ಯಾವಾಗ ಮನುಷ್ಯನ ವಿನಾಶದ ಸಮಯ ಬರುತ್ತೋ ಆಗ ಎಲ್ಲಕ್ಕೂ ಮೊದಲು ಅವನ ವಿವೇಕ ಸತ್ತೋಗತ್ತೆ. ಚಿನ್ನದ ಅಜ್ಜಿ, ತಪ್ಪಂತ ಎಲ್ರಿಂದ ಆಗತ್ತೆ, ಆದ್ರೆ ತಪ್ಪಿಗಿಂತ ದೊಡ್ಡದು ಪ್ರಾಯಶ್ಚಿತ್ತ. ಯಾವುದೇ ಮನುಷ್ಯ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಆಗ ತಪ್ಪಿನ ಪಾಪದಿಂದ ಮುಕ್ತ ಆಗ್ಬಿಡ್ತಾನೆ.
ನಾನ್ ಶ್ರೀಮಂತನಾಗ್ಬಿಟ್ಟೆ. ನೀವೇ ಹೇಳ್ಬಿಡಿ, ನಾನ್ ನಿಮ್ಗಾಗಿ ಏನ್ ಮಾಡ್ಬೇಕೀಗ? ಅಜ್ಜಿ, ಮನುಷ್ಯ ತನ್ನ ತಪ್ಪು ಸರಿ ಮಾಡ್ಕೊಳಕ್ಕೆ ಅವಕಾಶ ಸಿಗ್ಲೇಬೇಕು. ಈಗ ಮಾಣಿಕ್ಯ ಮನೆಗ್ ಬಂದ್ಬಿಟ್ರಿ, ನೀವ್ ಅವನ್ನ ಶಂಸೋದ್ ಒಳ್ಳೇದು. ಆದ್ರೆ ಅವನ್ ವಾಪಸ್ ಬಂದ್ರೆ ತಾನೆ. ನನಗ್ ಗೊತ್ತಿದೆ ಅವನ್ ವಾಪಸ್ ಬರೋನಲ್ಲ. ಒಂದ್ಸಲ ಅವನನ್ನ ಹೃದಯದಿಂದ ಶಂಸ್ಬಿಟ್ ನೋಡಿ. ಯಾರು ಎದುರಿಗೆ ಬೇಡ್ಕೊಂಡ್ರು ಕೇಳ್ಕೊಳಕ್ ತಯಾರಿರ್ಲಿಲ್ವೋ ಅವನು ಹೃದಯದ ಕೂಗನ್ನ ಹೇಗ್ ಕೇಳ್ತಾನೆ ಕೃಷ್ಣ? ಹಾಕಂದ ಆತ್ಮಕ್ ಗೊತ್ತಾಗತ್ತೆ, ಕಲ್ಲಿಗಲ್ಲ. ಅವನು ಬರೋನೇ ಆಗಿದ್ರೆ ಇಷ್ಟೊತ್ತಿಗೆ ಬರ್ತಿದ್ದ. ಆದ್ರೆ ಯಶೋದೆ, ಕೃಷ್ಣ ಏನ್ ಹೇಳ್ತಾ ಇದ್ದಾನೋ ಹಾಗೂ ಮಾಡಿ ನೋಡೋಣ. ಯಾರು ಗೊತ್ತು ಬಂದ್ಬಿಟ್ರೆ? ಹಾಗೆ ಆಗ್ಲಿ, ನಾನ್ ಕರಿತೀನಿ. ಕೃಷ್ಣ, ನೀನೀಗ ಹೇಳಿದಕ್ಕೆ ನಾನು ಅವನ್ನ ಖಂಡಿತ ಕರಿತೀನಿ. ಮಗ ಮಾಣಿಕ್ಯ, ಬಾರೋ ಮಗನೇ, ನಿನ್ನಮ್ಮ ಕರೀತಾ ಇದ್ದಾಳೆ, ಬಾರೋ. ಮಗು ಮಾಣಿಕ್ಯ, ನಿನ್ನ ನೋಡಕ್ಕೋಸ್ಕರ ನನ್ ಕಣ್ಣು ಒದ್ದಾಡ್ತಾ ಇದೆ. ಬಾರೋ ಮಗನೇ, ಬಾರೋ. ನೋಡಿದ್ಯಾ, ಬರ್ಲೇ ಇಲ್ಲ ಅವನು. ಬರ್ತಾನೆ ಅಜ್ಜಿ, ಬಂದೇ ಬರ್ತಾನೆ. ಬರೋದಿದ್ರೆ ಅವನ ಉತ್ತರ ಕೊಡ್ತಿರ್ಲಿಲ್ವಾ? ಧ್ವನಿ ಅವನ್ ಕಿವಿ ಕೇಳ್ದೆ ಇದ್ರೆ ಇನ್ನೊಂದ್ ಬಾರಿ ಮತ್ತೆ ಕರ್ತು ನೋಡಿ. ಯಾರಿಗ್ ಗೊತ್ತು, ಈಗ ಅವನ್ ಕೇಳಿಸ್ಲೂಬಹುದು. ನೀನ್ ಹೇಳದ್ಮೇಲೆ ನಾನ್ ಮತ್ತೆ ಒಂದ್ಸಲ ಕರೆದ್ ನೋಡ್ತೀನಿ. ಮಗ ಮಾಣಿಕ್ಯ, ಬಾರೋ. ನೋಡು, ನಿನ್ನಮ್ಮ ಕರೀತಾ ಇದ್ದಾಳೆ, ಬಾರೋ. ಅಮ್ಮ, ಅಮ್ಮ. ಮಾಣಿಕ್ಯ, ನಾರಾಯಣ ನಾರಾಯಣ. ಪ್ರಭು, ನಾನು ಏನು ನೋಡುತ್ತಿದ್ದೇನೆ? ಕೃಷ್ಣ ಏನು ಮಾಡುತ್ತಿದ್ದಾನೆ ಪ್ರಭು? ಕೃಷ್ಣ ಕೆಡುಕಿನ ಜೊತೆ ನಿಲ್ಲುವುದೇ? ಈಗ ಏನಾದರೂ ಈ ಕೃಷ್ಣ... ಇಲ್ಲ ದೇವರ್ಷಿ, ಕೃಷ್ಣ ಯಾವ ಅನರ್ಥವನ್ನು ಮಾಡುತ್ತಿಲ್ಲ. ನಾರಾಯಣ ನಾರಾಯಣ. ಈಗ ಮತ್ತೆ ನನಗೆ ಹೀಗೇಕೆ ಅನಿಸುತ್ತಿದೆ ಪ್ರಭು? ಏಕೆಂದರೆ ನೀವು ಕೃಷ್ಣನ ಲೀಲೆಯ ಒಬ್ಬ ದರ್ಶಕ ಮಾತ್ರ. ಅವನ ಸಹಭಾಗಿ, ಅವನ ಕರ್ತೃ ನೀವಲ್ಲ. ಕೃಷ್ಣನ ಯಾವುದೇ ಲೀಲೆ ಒಂದು ಸಾತ್ವಿಕ ಉದ್ದೇಶವಿಲ್ಲದೆ ಆಗದು. ಕೆಡುಕಿನ ಜೊತೆ ನಿಲ್ಲುವ ಹಿಂದೆ ಅವನ ಯಾವ ಉದ್ದೇಶವಿದೆ ಪ್ರಭು? ಕಂಸ ಮತ್ತು ಅವನ ಅನಾಚಾರದಿಂದ ಜನರನ್ನ ದೂರವಿಡುವುದು. ಕೃಷ್ಣನ ಸಮಸ್ತ ಲೀಲೆಗಳು ಪೂರ್ವ ನಿರ್ಧರಿತವೇ. ಆತ ಕೆಡುಕಿನ ಜೊತೆ ನಿಲ್ಲುವ ಕಾರಣ ಏನೆಂದರೆ ಆತ ಅರಿತಿದ್ದಾನೆ ಅವನ ಮುಂದಿನ ಕರ್ಮಭೂಮಿ ಎಲ್ಲಿ ಎಂದು. ನಾರಾಯಣ ನಾರಾಯಣ. ಅದನ್ನರಿಯುವ ಜಿಜ್ಞಾಸೆ ಹುಟ್ಟುತ್ತಿದೆ ಪ್ರಭು. ಈಗ ಅವನ ಯಾವ ಸ್ಥಾನ ಕರ್ಮಭೂಮಿ ಆಗಲಿದೆ ಪ್ರಭು? ವೃಂದಾವನ. ಬೃಂದಾವನ? ನಾರಾಯಣ ನಾರಾಯಣ. ಈಗ ಬೃಂದಾವನ ಅವನ ಲೀಲೆಗಳ ಪುಣ್ಯಸ್ಥಳವಾಗಲಿದೆಯೇ ಪ್ರಭು? ಹಾ ದೇವರ್ಷಿ, ಅದಕ್ಕೆಂದೇ ನಂದನ ಮನದಲ್ಲಿ ಗೋಕುಲ ತ್ಯಜಿಸುವ ವಿಚಾರ ಹುಟ್ಟಿದೆ. ಮತ್ತು ಕೇವಲ ನಂದನೇ ಅಲ್ಲ, ಜೊತೆಗೆ ಸಮಸ್ತ ಗೋಕುಲವಾಸಿ ಗೋಕುಲ ತ್ಯಜಿಸಿ ಹೋಗುವರು. ಮತ್ತದರ ಮಾಧ್ಯಮ ಆಗುವಾತ ಮಾಣಿಕ್ಯ. ಅಮ್ಮ, ಮಾಣಿಕ್ಯ, ನನ್ನ ಕ್ಷಮಿಸ್ಬಿಡು ಅಮ್ಮ. ನಾನು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೊರಟೋದೆ. ನನಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತೀಯಲ್ವಾ ಅಮ್ಮ? ನಾನು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದೊಡ್ಡಮ್ಮ, ಒಳ್ಳೆ ಚಮತ್ಕಾರ ಆಗೋಯ್ತು. ಕೃಷ್ಣ ಹೇಳ್ದ, ಸರಳ ಅಜ್ಜಿನೂ ಕರೆದ್ರು, ಮತ್ತೆ ಮಾಣಿಕ್ಯ ಬಂದೇ ಬಿಟ್ಟ. ಗೋಕುಲದ ವಿನಾಶಕ್ಕೆ ಈಗ ನೀನೇ ನನ್ನ ಅಸ್ತ್ರ ಆಗುವೆ ಮಾಣಿಕ್ಯ. ಈಗ ನೀನೇ ನನ್ನ ಕೈಗೊಂಬೆ. ನಾನು ಹೇಗೆಲ್ಲ ಹೇಳುವೆನು, ಹೇಗೆಲ್ಲ ಆಡಿಸುವೆನೋ ಹಾಗೆಯೇ ನೀನು ಆಡುವೆ, ಹಾಗೆಯೇ ನೀನು ಬದುಕುವೆ. ಅಣ್ಣ, ಕಾಗೆ ಹೇಗೆ ನವಿಲ್ ಗರಿ ಹಾಕೊಂಡ್ರೆ ನವಿಲಾಗಕ್ಕಾಗಲ್ವೋ ಹಾಗೆ ಕೆಟ್ಟದ್ದು ಹೇಗಾದ್ರೂ ರೂಪ ಬದಲಾಯಿಸ್ಲಿ, ಅದು ಒಳ್ಳೇದಾಗೋಕ್ಕಾಗಲ್ಲ. ಯಾವಾಗ್ಲೂ ಒಳ್ಳೇದ್ರ ಗೆಲುವು ಆಗ್ತಾ ಬಂದಿದೆ, ಮತ್ತಾಗ್ತಾನೇ ಇರತ್ತಿ.
ನನ್ನ ಕ್ಷಮಿಸ್ಬಿಡು ಅಮ್ಮ, ನನ್ನಿಂದ ಬಹಳ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಮಗ, ನಿನ್ನಿಂದ ಆದ ತಪ್ಪನ್ನ ನೀನೇ ತಿದ್ಕೊಂಡು ಸರಿ ಮಾಡ್ಕೊಂಡ್ಬಿಟ್ರೆ ಅದನ್ನ ತಪ್ಪು ಅಂತ ಹೇಳೋದಿಲ್ಲ. ಮನುಷ್ಯನಾಗ್ ಹುಟ್ಟಿದ್ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ ಕಂದ? ಅವನು ತಪ್ಪು ಮಾಡದೇ ಇದ್ರೆ ಅವನೇ ದೇವ್ರಾಗ್ಬಿಡಲ್ವಾ ಕಂದ? ಏನು ತೊಂದರೆ ಇಲ್ಲ ಮಗ, ಈಗ ನೀನು ಮತ್ತೆ ಬಂದಿದ್ಯಲ್ವಾ? ಇನ್ನು ನನ್ನ ಒಡೆದು ಹೋದ ಸಂಸಾರ ಮತ್ತೆ ಸರಿ ಆಗ್ಬಿಡತ್ತೆ. ಇನ್ನು ನಿನ್ನ ಈ ಅಮ್ಮನ್ ಬಿಟ್ಟು ನೀನು ಹೋಗ್ಲೇಬೇಡ, ಯಾವತ್ತೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ ಮಗ. ಇಲ್ಲ ಅಮ್ಮ, ನಾನು ಎಲ್ಲೂ ಕೂಡ ಹೋಗಲ್ಲ, ಯಾವತ್ತಿಗೂ ಹೋಗಲ್ಲ, ಯಾವತ್ತಿಗೂ ಹೋಗಲ್ಲ. ಮಾಣಿಕ್ಯ, ಹಾ ಅಮ್ಮ. ನಿನ್ ಮನ್ಸು ಹೇಗ್ ಬದ್ಲಾಯ್ತು? ನನಗ್ ಗೊತ್ತಿಲ್ಲ ಅಮ್ಮ. ಇದ್ದಕ್ಕಿದ್ದಂತೆ ನಿನ್ ನೆನಪು ಬಹಳ ಬರ್ತಿತ್ತು, ನಾನ್ ಬಂದ್ಬಿಟ್ಟೆ. ನೀನು ಯೋಚಿಸ್ಲೇ ಇಲ್ವಾ? ಇದ್ದಕ್ಕಿದ್ದಂಗೆ ಇಷ್ಟೊಂದು ಸಮಯದ ನಂತರ ನಿಂಗೆ ನನ್ ನೆನ್ಪು ಯಾಕೆ ಬರ್ತಾ ಇದೆ? ಅದು ಹೇಗ್ ಬಂತು? ಅಮ್ಮ, ಹಣ್ಣು ತಿನ್ನೋದ್ ಬೇಕಾಗಿದೆ ಅಷ್ಟೇ, ಬೀಜದ ಚಿಂತೆ ಯಾಕೆ? ಯಾರಿಗ್ ಬೇಕಾಗಿದೆ? ನಾನು ಬಂದಿದ್ದೀನಿ ತಾನೆ ನನ್ನ ಅಮ್ಮನ ಮಡಿಲ್ಗೆ. ಮಗ, ಯಾರ್ ಕಾರಣದಿಂದ ನೀನ್ ಮತ್ತೆ ಬಂದ್ಯೋ ಆ ಕಾರಣ ತಿಳ್ಕೊಳ್ಳೋದು ನಿನಗೀಗ ತುಂಬಾನೇ ಮುಖ್ಯ. ಇಲ್ಲಿ ಇವನೇ ಆ ಕಾರಣ. ಯಾರಿವನು? ಯಶೋದೆ ನಂದನ ಕೃಷ್ಣ. ಮತ್ತೆ ಅಜ್ಜಿ ನನ್ನ ಅಮ್ಮನ ಸಮಾನ. ಪ್ರಣಾಮ. ಗೊತ್ತಿದ್ಯಾ ಮಗ, ನಮ್ ಕೃಷ್ಣನೇ ನಂಬಿಕೆ ಇಟ್ಕೊಂಡ್ ಹೇಳಿದ್ದು ಮಾಣಿಕ್ಯ ಬರ್ತಾನೆ, ಖಂಡಿತ ಬರ್ತಾನೆ ಅಂತ. ನೋಡಿದ್ಯಾ, ಅವನ ನಂಬಿಕೆ ಗೆದ್ದೇ ಬಿಡ್ತು. ನಾನಂತೂ ಆಸೆನೇ ಬಿಟ್ಬಿಟ್ಟಿದ್ದೆ. ಆದ್ರೆ ಈ ಹುಡುಗನಿಂದಾಗಿ ನನಗನ್ನಿಸ್ತಿದೆ ದೇವ್ರಿದಾನೆ ಅಂತ. ಒಳ್ಳೆ ಮನಸ್ಸಿಂದ ಮಾಡಿದ ಪ್ರಾರ್ಥನೆನ ಅವನು ಖಂಡಿತ ಕೇಳ್ತಾನೆ. ಕೃಷ್ಣ ಹೇಳ್ದ ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಂಡೆ ನನ್ ಮಗನನ್ನ ವಾಪಸ್ ಕಳ್ಸೋಕೆ. ನೀನ್ ಬಂದ್ಬಿಟ್ಟೆ ಮಗು. ಹಾ, ಆದ್ರೆ ಬಂದಿದ್ದು ನಾನು, ಭಗವಂತ ಅಲ್ಲ. ಅಮ್ಮ, ರಾತ್ರಿ ತುಂಬಾ ಹೊತ್ತಾಯ್ತು, ಈಗ ನೀನು ಮಲ್ಗೋದೇ ಒಳ್ಳೇದು. ನಡಿ ಅಮ್ಮ. ಈ ಮೂರ್ಖ ನನ್ನ ಸಮಯ ವ್ಯರ್ಥ ಮಾಡುತ್ತಿದ್ದಾನೆ. ಈತ ತಿಳಿದಿಲ್ಲ, ಭಗವಂತ ಕಂಸನ ದರ್ಶನದ ಪ್ರತೀಕ್ಷೆ ಪೂರ್ತಿ ಜಗತ್ತೇ ಮಾಡುತ್ತದೆ. ಭಗವಂತ ಕಂಸ ಯಾರದ್ದೇ ಪ್ರತೀಕ್ಷೆ ಮಾಡಲಾರ. ಹೇಳು ಹೇಳು, ಇದಕ್ಕೆ ಶಿಕ್ಷೆ ನೀನು ಅನುಭವಿಸಲೇಬೇಕು ಮುದಿಯ. ಏನಾಯಿತು? ಶಕ್ತಿಹೀನನೆಂದು ಭಾಸವಾಗುತ್ತಿದೆಯೇ? ನೀನು ಭಗವಂತನಲ್ಲವೇ? ಮತ್ತೆ ಭಗವಂತ ಸರ್ವಶಕ್ತಿಶಾಲಿಯಾಗಿರುತ್ತಾನೆ. ಆದರೆ ನೀನು ಒಬ್ಬ ವೃದ್ಧನಿಂದ ನಿನ್ನ ಕರಗಳನ್ನು ಬಿಡಿಸಿಕೊಳ್ಳಲಾಗುತ್ತಿಲ್ಲವೇ? ಏಕೆಂದರೆ ನೀನು ಭಗವಂತನೇ ಅಲ್ಲ, ನೀನು ಒಬ್ಬ ತುಚ್ಛ ಮಾನವನಷ್ಟೇ. ನಿರ್ಬಲ, ಅಸಹಾಯಕ. ಸರಿ, ನಾನೇ ಸ್ವತಃ ನಿನ್ನ ಕರವನ್ನು ಬಿಟ್ಟು ಬಿಡುತ್ತೇನೆ. ಈಗ ನೋಡುವೆ ನೀನು ಭಗವಂತ ಕಂಸನ ಶಕ್ತಿ.
ಅದೇ ಮುದ್ರೆ, ಅದೇ ಸ್ವರೂಪ. ಅಂದರೆ ನಿಂತ್ಕೊಳ್ಳಿ. ಏನಾಯ್ತು? ಯಾಕೆ ನಿಲ್ಸಿದ್ದು? ನಿಲ್ಸಿದ್ ಯಾಕಂದ್ರೆ ನಾನ್ ತಿಳ್ಕೋಬೇಕಿತ್ತು ನಿನ್ಗೆ ಯಾವ ಹಕ್ಕಿದೆ ನಿರ್ಣಯ ತಗೊಳ್ಳೋದಕ್ಕೆ ಅಂತ. ಇವರು ನಮ್ಮೂರಿನ ಮುಖ್ಯಸ್ಥರು, ನಂದಣ್ಣನ ಸುಪುತ್ರ. ಅದಕ್ಕೆ ಭಗವಂತ ಏನಲ್ವಲ್ಲ? ಭಗವಂತ ಅಲ್ಲ, ಆದ್ರೆ ಭಗವಂತನೇ ಕೊಟ್ಟಿರೋ ಬುದ್ಧಿ ಇದೆ, ಧೈರ್ಯ ಇದೆ, ಸಂಸ್ಕಾರ ಇದೆ. ಆದ್ರೇನು ಇವುಗಳಿಂದ ನಿರ್ಣಯ ತಗೊಳ್ಳೋದಕ್ಕೆ ಅಧಿಕಾರ ಸಿಕ್ಬಿಡುತ್ತಾ? ಇಲ್ಲ, ಅಧಿಕಾರ ಸಿಗೋದು ವಯಸ್ಸಿಂದ. ಈಗೆಲ್ಲಾ ನಿರ್ಣಯ ತಗೊಳ್ಳೋ ಅಧಿಕಾರ ನೀನು ಕೊಡ್ಲಾ ಮಹಾರಾಜ ಮಾಣಿಕ್ಯ? ದಾಮು ಚಿಕ್ಕಪ್ಪ, ಮಾಣಿಕ್ಯ ಹೇಳಿದ್ದು ಸರಿ ಇದೆ. ನನ್ಗೆ ನಿರ್ಧಾರ ತಗೊಳ್ಳೋ ಅಧಿಕಾರ ಇಲ್ಲ, ಆದ್ರೆ ನನ್ಗೆ ಪ್ರಸ್ತಾಪ ಮಾಡೋ ಅಧಿಕಾರ ಖಂಡಿತ ಇದೆ. ಆದ್ರೆ ಗೊಲ್ಲ, ಯೋಗ್ಯತೆ ವಯಸ್ಸಿಂದ ನಿರ್ಧಾರ ಆಗೋದಿಲ್ಲ. ಒಬ್ರು ವಯಸ್ಸಲ್ಲಿ ಹೆಚ್ಚಿದ್ರೆ ಅವರು ಯೋಗ್ಯರು ಅನ್ನೋ ಯಾವ ಅವಶ್ಯಕತೆನೂ ಇಲ್ಲ. ದಾಮು ಚಿಕ್ಕಪ್ಪ, ಇವನ್ ಕೃಷ್ಣನ್ ವಿರುದ್ಧ ಯಾಕಿದ್ದಾನೆ ಅಂದ್ರೆ ಇವನ್ಗೆ ನಮ್ ಕೃಷ್ಣನ್ ಯೋಗ್ಯತೆ ಪರಿಚಯ ಇಲ್ವೇ ಇಲ್ಲ. ಪರಿಚಯ ಆಗೋದು ಹೇಗೆ ಬಲರಾಮ? ಎಷ್ಟೋ ವರ್ಷದಿಂದ ಇವನು ಊರಿನ ಹೊರಗೆ ಇದ್ನಲ್ಲ. ಅದಕ್ಕೇನು ಗುರ್ತಿಸೋ ಅನುಭವ ನನ್ನ ತಲೆಯಿಂದ ಹೊರಗೋಗ್ಬಿಟ್ಟಿದ್ಯಾ? ಅಯ್ಯೋ, ಕುರುಡ್ರಾಗಿದ್ದೀರಾ ನೀವೆಲ್ರೂ ಕೂಡ. ಕುರುಡ್ರು, ಕಣ್ಣಿರೋ ಕುರುಡ್ರು. ನಿಮ್ಗೇನು ಕೂಡ ಕಾಣಿಸ್ತಿಲ್ಲ. ಚಿಕ್ಕ ಹುಡುಗನ ಮಾತ್ ಮೇಲೆ ನಂಬಿಕೆ ಇಡ್ತಾ ಇದ್ದೀರಾ? ಯಾರು ಇವನು? ಬ್ರಹ್ಮನೇನು? ಇವನು ಹೇಳ್ದ ಆ ಲಕ್ಷ್ಮಣ ಗೆರೆ ಎಳ್ದ್ಬಿಟ್ಟ. ಗೋಕುಲದ ಜನರೇ, ಒಂದು ಮಾತು ನೀವು ಸರಿಯಾಗಿ ತಿಳ್ಕೊಳ್ಳಿ. ನಮ್ಗೆ ಏನೆಲ್ಲ ಸಮಸ್ಯೆ ಆಗಿದೆಯೋ ಅದಕ್ಕೆಲ್ಲ ಕಾರಣ ನಿಮ್ಮ ಈ ಕೃಷ್ಣನೇ. ಊರ ಜನರೆಲ್ಲ ಕೇಳಿ, ನಂದ ಮತ್ತೆ ಅವನ ಕುಟುಂಬದವರು ಮಹಾರಾಜ ಕಂಸನ್ನ ವಿರೋಧ ಮಾಡದೇ ಇದ್ದಿದ್ರೆ ಆಗ ನಮ್ಮೆಲ್ಲರ ಗೋಕುಲಕ್ಕೆ ಈ ದುಸ್ಥಿತಿ ಬರ್ತಾ ಇರ್ಲಿಲ್ಲ. ಮತ್ತೆ ನಾನು ಊರ್ ಬಿಟ್ಟು ಹೊರಗೋಗೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಯುದ್ಧ ಅದು ಯಾರ ಜೊತೆ? ಕನಸಲ್ಲೂ ಗೆಲ್ಲಕ್ಕಾಗದೆ ಇರೋರ್ ಜೊತೆನಾ? ಅದ್ರ ಜೊತೆ ಈ ಬುದ್ಧಿವಂತ ಸೇನಾಪತಿ. ನಂದರಾಜ, ನಂದರಾಜ, ನೀವಿದೇನ್ ಮಾಡ್ತಿದ್ದೀರಾ? ಯಶೋದೆ, ಒಂದೇ ಪ್ರಶ್ನೆನ ಎಷ್ಟ್ ಸಲ ಕೇಳ್ತೀಯಾ? ಹೋಗಕ್ಕೆ ತಯಾರಿ ಮಾಡ್ಕೋತಿದ್ದೀನಿ. ಆದ್ರೆ ಯಾಕೆ? ಗೋಕುಲದ ಜನರು ಒಳ್ಳೇದಕ್ಕೋಸ್ಕರ. ನಂದರಾಜ, ಏನಾಗಿದೆ ನಿಮ್ಗೆ? ಯಾಕೆ ಗೋಕುಲನ್ ಬಿಡೋ ಮಾತಾಡ್ತಿದ್ದೀರಾ? ಇದಕ್ಕೂ ಮೊದಲು ಎಷ್ಟೋ ಬಾರಿ ಗೋಕುಲಕ್ಕೆ ಅಪಾಯ ಬಂದಿದೆ, ಆದ್ರೆ ನೀವ್ ಯಾವತ್ತೂ ಗೋಕುಲ ಬಿಡೋ ಅಂತ ಮಾತಾಡ್ಲಿಲ್ಲ. ಆದ್ರೆ ಇವತ್ತೇನಾಯ್ತು ನಂದರಾಜ? ಯಾಕೆ ನೀವು ಗೋಕುಲದಲ್ಲಿ ಇದ್ಕೊಂಡೆ ಅಪಾಯನ ಎದುರಿಸೋಕ್ ಮನ್ಸ್ ಮಾಡ್ತಿಲ್ಲ? ನಿಮ್ಗೀಗ ಶಕ್ತಿ ಇಲ್ವಾ? ಅಥವಾ ನೀವು ಹೆದರ್ಕೋತಾ ಇದ್ದೀರಾ ಯಾರಿಗಾದ್ರೂ? ಯಶೋದೆ, ನಾನು ದುರ್ಬಲನೂ ಅಲ್ಲ, ಪುಕ್ಲಾನೂ ಅಲ್ಲ. ಹಾಗಾದ್ರೆ ಮತ್ ಯಾಕೆ ಹೋಗೋ ಮಾತಾಡ್ತಿದ್ದೀರಾ? ಯಾಕೆ ಹೋರಾಟ ಮಾಡೋಕ್ ಬಯಸ್ತಿಲ್ಲ? ಅಥವಾ ಈಗ ನೀವು ಅಷ್ಟೊಂದು ಸ್ವಾರ್ಥಿ ಆಗಿದ್ದೀರಾ? ನಿಮ್ಮ ಸುಖ ಮತ್ತೆ ಶಾಂತಿಪೂರ್ಣ ಜೀವನಕ್ಕೋಸ್ಕರ ಈ ನಿರ್ಬಲ ಗೋಕುಲ ಜನರನ್ನ ತ್ಯಾಗ ಮಾಡೋಕ್ ಹೊರಟಿದ್ದೀರಾ? ನಂದರಾಜ, ನಿಮಗ್ ಚೆನ್ನಾಗ್ ಗೊತ್ತಿದೆ, ನೀವಿಲ್ದೇನೆ ಈ ಗೋಕುಲ ಜನರಿಗೆ ಯಾವ ಅಸ್ತಿತ್ವನೂ ಇಲ್ಲ. ನಾವು ಗೋಕುಲನ್ ಬಿಟ್ಟು ಹೋಗೋದ್ರಿಂದ ಇವರು ನಿರ್ಜೀವರಾಗ್ತಾರೆ. ಯಶೋದೆ, ನಾನು ಈ ನಿರ್ಧಾರ ತಗೊಂಡಿದ್ ಯಾಕೆಂದ್ರೆ ನಮ್ಮಿಂದಾಗಿ ಕಂಸ ಈ ಜನರ ಮೇಲೆ ಕೋಪಿಸ್ಕೊಂಡಿದ್ದಾನಲ್ಲ, ಅದರಿಂದ ಅವರು ತಪ್ಪಿಸ್ಕೊಳ್ಳಿ ಅಂತ. ಮತ್ತೆ ಇದರಿಂದ ಈ ಭೂಮಿನ ತ್ಯಜಿಸಿ ಹೋಗೋಕೆ ದುಃಖ ಇಲ್ಲ ಅಂತಲ್ಲ, ತುಂಬಾನೇ ನೋವಾಗ್ತಿದೆ. ನಂದರಾಜ, ಇಷ್ಟೊಂದು ದುಃಖ ಆಗ್ತಿದ್ರೆ ಮತ್ ಯಾಕೆ ಹೋಗ್ಬೇಕು ಅಂತಿದ್ದೀರಾ? ತ್ಯಾಗ ಮಾಡಿ ಈ ನಿರ್ಣಯನ. ಸಾಧ್ಯ ಇಲ್ಲ ಯಶೋದೆ, ಸಾಧ್ಯ ಇಲ್ಲ. ನನ್ನ ಸ್ಥಿತಿನೂ ಒಬ್ಬ ತಾಯಿ ತರ ಆಗಿದೆ. 9 ತಿಂಗಳು ಅವಳು ಒಂದು ಮಗುನ ತನ್ನ ಗರ್ಭದಲ್ಲಿ ಇಟ್ಕೋತಾಳೆ. ಆಮೇಲೆ ಆ ಮಗು ಬದುಕಬೇಕು ಅಂತ ತನ್ನ ಕರುಳ್ನೆ ಕತ್ತರಿಸ್ಕೊಳ್ಳೋಕೆ ಅವಳು ತಯಾರಾಗ್ತಾಳೆ. ಅದೇ ತರ ಗೋಕುಲ ಜನರು ಶಾಂತಿಯಿಂದ ಜೀವನ ಮಾಡ್ಬೇಕು ಅಂದ್ರೆ ನಾನು ನನ್ನ ನಿರ್ಣಯಕ್ಕೆ ಅಂಟ್ಕೊಂಡಿರ್ಬೇಕು. ನನಗೀಗ್ಲೂ ಅರ್ಥ ಆಗ್ತಿಲ್ಲ ನಂದರಾಜ, ನಿಮ್ಮ ಈ ನಿರ್ಣಯದ ಕಾರಣ. ನನ್ನ ಈ ನಿರ್ಣಯಕ್ಕೆ ಕಾರಣ ಕೃಷ್ಣನ್ ಮೇಲೆ ಬರೋ ಪ್ರಶ್ನೆಗಳು. ಇವತ್ತೇನೋ ಮಾತಲ್ಲಿ ಮಕ್ಕಳು ಹೇಳಿದ್ರು, ನಮ್ ಕೃಷ್ಣ ನಕ್ಕಾಗೆಲ್ಲ ಅದ್ಯಾಕೋ ಗೋಕುಲ ಜನರಿಗೆ ಕಷ್ಟ ಬರುತ್ತೆ ಅಂತ. ಒಂದ್ಸಲ ಯೋಚಿಸು, ಈಗ ಆಗದೆ ಇರ್ಲಿ, ಆದ್ರೆ ದೊಡ್ಡೋರೇನಾರು ಈ ಮಾತಾಡಿದ್ರೆ ಅವರು ನಮ್ ಕೃಷ್ಣನ್ನ ಎಲ್ಲ ನೋವುಗಳಿಗೂ ಕಾರಣ ಅಂತಂದ್ರೆ ಏನಾಗುತ್ತೆ ಯೋಚಿಸು. ನಂದರಾಜ, ನನಗರ್ಥ ಆಯ್ತು ನಿಮ್ ಭಾವನೆ. ಸರಿ, ಈಗ ಇದೇ ಕಾರಣ ಆದ್ರೆ ನೀವೀಗ ಗೋಕುಲನ ಬಿಡೋಕೆ. ಹಾಗಾದ್ರೆ ಬನ್ನಿ ನನ್ ಜೊತೆ.
ನಾನೇ ಸ್ವತಃ ಗೋಕುಲ ಜನರ ಹತ್ರ ಈ ಪ್ರಶ್ನೆ ಕೇಳ್ತೀನಿ. ಒಂದ್ ವೇಳೆ ಗೋಕುಲದ ಒಬ್ಬ ಮನುಷ್ಯ ಈ ಮಾತನ್ನ ಹೇಳಿದ್ರೆ, ಅವರು ನನ್ನ ಕಂದನ್ನ ಅಪಾಯದ ಕಾರಣ ಅನ್ಕೊಂಡಿದ್ರೆ, ಆಗ ನಾನ್ ನಿಮ್ ಹತ್ರ ಯಾವ ಪ್ರಶ್ನೆನೂ ಮಾಡಲ್ಲ. ನಿಮ್ಮ ನಿರ್ಧಾರದ ಹಾಗೆ ನಾನ್ ನಿಮ್ ಜೊತೆ ಇಲ್ಲಿಂದ ಬರ್ತೀನಿ. ಬನ್ನಿ ನಂದರಾಜ. ಗೋಕುಲದ ಜನರೇ, ಏನಾಗಿದೆ ನಿಮ್ಮೆಲ್ಲರ ಬುದ್ಧಿಗೆ? ಏನಾಗ್ಬಿಟ್ಟಿದೆ? ಬುದ್ಧಿ ನಾಶ ಆಗ್ಬಿಟ್ಟಿದ್ಯಾ? ತಲೆಯಲ್ಲಿ ಬುದ್ಧಿ ಇದ್ಯಾ, ಲದ್ದಿ ಇದ್ಯಾ? ನಂದನ ವಿಷಯ ಅರ್ಥ ಆಗತ್ತೆ. ಅವನು ಗ್ರಾಮದ ಮುಖ್ಯಸ್ಥ, ಅವನಿಗೆ ಗೌರವ ಕೊಡೋದು ಸರಿನೇ. ಮತ್ತೆ ಈ ಬಾಲಕ, ಈ ಬಾಲಕನ್ಗಂತೂ ಸ್ವತಃ ಅವನ್ ಕೈಯಿಂದ ಹಾಲನ್ನೇ ಕುಡಿಯಕ್ ಬರಲ್ಲ. ಇವನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀರಾ. ಸಾಕು, ಜಾಸ್ತಿ ಮಾತಾಡಬೇಡಿ ನನ್ನ ಗೊಲ್ಲನ ವಿಷಯದಲ್ಲಿ. ಇವನು ವಯಸ್ಸಲ್ಲಿ ಖಂಡಿತ ಬಾಲಕನೇ, ಆದ್ರೆ ಧೈರ್ಯದಲ್ಲಿ ಎಂತೆಂತವ್ರನ್ನೂ ಮೀರಿಸ್ತಾನೆ. ರಾಧೆ ಶಾಂತಳಾಗು, ರಾಧೆ ಶಾಂತಳಾಗು. ಗೊಲ್ಲ, ನೀನ್ ನನ್ ಬಾಯಿ ಮುಚ್ಚಿಸ್ಬೇಡ. ಇವನ್ ಆಗ್ಲಿಂದ ಏನೇನೋ ಮಾತಾಡ್ತಿದ್ದಾನೆ. ಒಂದ್ಸರಿ ನಂದ ಮಾವನ ವಿಷಯದಲ್ಲಿ, ಈಗ ನೋಡಿದ್ರೆ ನಿನ್ನ ವಿಷಯದಲ್ಲಿ ಇವನೇನ್ ಅನ್ಕೊಂಡಿದ್ದಾನೆ ತನ್ನಕ್ ತಾನೆ. ನನ್ ಗೊಲ್ಲ ಏನೇನ್ ಮಾಡಿದ್ದಾನೆ ಅಂತ ಕೇಳಿಸ್ಕೊಂಡ್ರೆ ನಿನ್ ಕಾಲ್ ಕೆಳಗಿರೋ ಭೂಮಿನೇ ಅಲ್ಲಾಡೋಗುತ್ತೆ. ಕೇಳು ಕೇಳು, ಅವನು ಏನೆಲ್ಲ ಮಾಡಿದ್ದಾನೆ. ಸ್ವಲ್ಪ ನಮಗೂ ಕೂಡ ಹೇಳ್ಬಿಡು, ಏನೇನ್ ಮಾಡ್ದ ಇವನು ಅಂತ. ಸಮಸ್ತ ಗೋಕುಲದ ಜನರನ್ನ ರಕ್ಷಣೆ ಮಾಡ್ತಾನೆ ನನ್ ಗೊಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲೂ ಇವನಿಗೆ ಕರುಣೆ, ದಯೆ ಎಲ್ಲ ಇದೆ. ನೀನ್ ಇಷ್ಟೊಂದು ದೊಡ್ಡವನಾಗಿದ್ರು ಕೂಡ ನಿನ್ನಲ್ಲಿ ಅದಿಲ್ಲ. ನೀನ್ ನಿನ್ನ ಕುರುಡ ಅಮ್ಮನ್ನೇ ದೂರ ಮಾಡಿ ಹೋಗ್ಬಿಟ್ಟಿದ್ದೆ, ಆಗ ಇವನ ಅವ್ರ ಜೊತೆ ಇರ್ತಿದ್ದ. ಅವ್ರ ಮನೆ ಕರ್ಕೊಂಡು ಹೋಗಿ ನೋಡ್ಕೊತಾ ಇದ್ದ, ಗೊತ್ತಾಯ್ತಾ? ಅಸ್ವಸ್ಥರ ಕಾಳಜಿ ಮಾಡ್ತಾನೆ, ವಯಸ್ಸಾದವರ ಸೇವೆ ಮಾಡ್ತಾನೆ. ಇದು ಸಾಧಾರಣ ಕೆಲ್ಸ, ಯಾರಾದ್ರೂ ಮಾಡ್ತಾರೆ. ಇವನು ಸಾಹಸದ ಕೆಲ್ಸ ಏನಾದ್ರೂ ಮಾಡಿದನಾ? ಅಂತದಿದ್ರೆ ಹೇಳು. ಇವನ್ ಧೈರ್ಯದಿಂದ ಮಾಡಿದ್ದು ಒಂದೇ ಕೆಲ್ಸ ಅಲ್ಲ. ನಾನು ಯಾವ್ದನ್ನು ಮಾಡಿಲ್ಲ ಮಾಣಿಕ್ಯ. ನನ್ ಗೆಳತಿ ಅಲ್ವಾ, ಅದಕ್ಕೆ ಹೊಗಳುತ್ತಾ ಇರೋದಷ್ಟೇ. ಅದೇನೇ ಆಗಿದ್ರು ಭಗವಂತ ವಿಷ್ಣುವಿನ ಕೃಪೆಯಿಂದ ಆಗಿತ್ತು. ಇಲ್ಲಿಯೂ ವಂಚಕನೇ. ನೀನಿದೇ ಹೇಳ್ತಿದ್ಯಾ ಗೊಲ್ಲ? ನಿಜಾನೇ ಹೇಳ್ತಿರೋದು ರಾಧಿ. ಏನೆಲ್ಲ ಆಗಿದ್ಯೋ ಭಗವಂತ ವಿಷ್ಣುವಿನ ಕೃಪೆಯಿಂದಾನೇ ಆಗಿತ್ತು. ಅವನಿಲ್ದೇ ಇದೆಲ್ಲ ಸಾಧ್ಯನಾ? ಗೊಲ್ಲ, ನೀನ್ ನಿನ್ನನ್ನ ಮಹಾನ್ ಅಂತ ಹೇಳ್ಕೊಳ್ಳೋದಿಕ್ಕೆ ನನ್ನನ್ನ ಸುಳ್ಳಿ ಮಾಡ್ತಿದ್ಯಾ ನೀನು. ಹೋಗು, ಇವತ್ತಿಂದ ನಾನು ನಿನ್ ಜೊತೆ ಮಾತಾಡೋದೇ ಇಲ್ಲ. ಅಯ್ಯೋ ರಾಧಿ, ನನ್ ಮಾತ್ ಕೇಳಲಿ. ಈಗ ಗೋಕುಲದ ಜನರೇ, ನಿಮ್ಗೇನ್ ಅನ್ನಿಸ್ತಿದೆ? ನಾನಿಲ್ಲಿ ಎಲ್ಲ ನಿರರ್ಥಕ ಮಾತಾಡ್ತಾ ಇದ್ದೀನ? ಎಲ್ಲ ನನ್ನ ಎಲ್ಲ ಮಾತು ಅರ್ಥಪೂರ್ಣನೇ, ಸತ್ಯನೇ. ಮತ್ತೆ ಇದನ್ನ ನಿಜ ಅಂತ ತೋರಿಸ್ತೀನಿ. ಸರಿ, ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಮಹಾರಾಜ ಕಂಸ ಎಷ್ಟು ಬಾರಿ ಆಕ್ರಮಣ ಮಾಡಿದ್ದಾರೆ ಗೋಕುಲದ ಮೇಲೆ? ಮತ್ತೆ ನಿಮ್ಮ ಮುಖ್ಯಸ್ಥ ನಂದಣ್ಣ ನಿಮ್ಮನ್ನ ಈ ಆಕ್ರಮಣದಿಂದ ರಕ್ಷಣೆ ಎಷ್ಟು ಬಾರಿ ಮಾಡಿದ್ದಾನೆ? ಇದು ಮಾತಾಡೋ ರೀತಿ ಅಲ್ಲ. ನಂದಣ್ಣನ ಬಗ್ಗೆ ಹೀಗೆಲ್ಲ ಮಾತಾಡಿ ನೀವುಗಳು ತಪ್ಪು ಮಾಡ್ತಾ ಇದ್ದೀರಾ. ಗೋಕುಲದ ಜನರೇ, ಸತ್ಯ ಕಹಿಯಾಗೆ ಇರೋದು. ನೀನೇನ್ ಹೇಳ್ತಿದ್ಯೋ ಅದು ಸತ್ಯ ಅಲ್ಲ ಮಾಣಿಕ್ಯ. ಅಪಾಯದ ಸಮಯದಲ್ಲಿ ನಮ್ ಪರಿವಾರನೇ ಅಲ್ವಾ ಅವ್ರ ಪ್ರಾಣದ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ಗೋಕುಲ ಜನರ ರಕ್ಷಣೆ ಮಾಡಿದ್ದು. ಅದೆಲ್ಲ ಬಿಟ್ಬಿಡು ಅಣ್ಣ, ಬಿಡು. ಸುಮ್ನೆ ಇದ್ಬೇಡ. ಈಗ ಹೇಗ್ ಸುಮ್ನೆ ಇರೋದು ಕೃಷ್ಣ? ಇವರೆಲ್ಲ ದೊಡ್ಡಪ್ಪ ಮತ್ತೆ ನಿನ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ನೀನಿಲ್ಲಿ ನನ್ನ ಸಮಾಧಾನ ಮಾಡ್ತಿದ್ಯಾ? ನೀನ್ ಮಧ್ಯದಲ್ಲಿ ಬರ್ಲೇಬೇಡ ಕೃಷ್ಣ. ಇವತ್ ನಾನ್ ಇವ್ರು ಯಾರನ್ನು ಬಿಡೋದೇ ಇಲ್ಲ. ನಂದರಾಜ, ತಡೀರಿ ಬಲರಾಮನ್ನ. ಈ ರೀತಿ ವಾದ ವಿವಾದ ಆದ್ರೆ ವಿಷಯ ದೊಡ್ಡದಾಗತ್ತೆ. ದೊಡ್ಡದಾಗಲ್ಲ, ಹಾಗಾಗಕ್ ನಾನ್ ಬಿಡಲ್ಲ. ಬಲರಾಮ, ನಿಂತ್ಕೋ, ಶಾಂತವಾಗಿರು. ಇವನಿಗೆ ಇವನ ಕರ್ಮಕ್ಕೆ ಶಿಕ್ಷೆ ಸಿಗುತ್ತೆ. ಮಾಣಿಕ್ಯ, ಈ ಜೀವನದ ಯಾತ್ರೆಯಲ್ಲಿ ಸತ್ಯ ಮತ್ತು ಅಸತ್ಯದ ಪಕ್ಷನ ನೀನು ಈ ಸಮಯದಲ್ಲೇ ಆಯ್ಕೆ ಮಾಡಬೇಕು. ನೀನೀಗ ಆಯ್ಕೆ ಮಾಡೋ ನಿರ್ಧಾರ ಹಣೆ ಬರ